ನಮಸ್ತೆ ವೀಕ್ಷಕರೇ, PR ಅಕಾಡೆಮಿಗೆ ಸ್ವಾಗತ. ನೀವೇನಾದ್ರೂ ಸರ್ಕಾರಿ ಹುದ್ದೆ ಹುಡುಕ್ತಾ ಇದ್ದೀರಾ? ಆಫೀಸ್ ಅಸಿಸ್ಟೆಂಟ್, ಕ್ಲರ್ಕ್ ಹುದ್ದೆ ಈ ತರ ಯಾವ್ದಾದ್ರು ಹುಡುಕ್ತಾ ಇದ್ರೆ ನಿಮಗಿದೊಂದು ಸುವರ್ಣ ಅವಕಾಶ ಆಗಿದೆ. ಗವರ್ನಮೆಂಟ್ ನಿಂದ ಹೊಸ ಹುದ್ದೆಗಳಿಗೆ ಅಧಿಸೂಚನೆಯನ್ನ ಪ್ರಕಟಿಸಿದ್ದಾರೆ. ಇದರ ಬಗ್ಗೆ ಎಲ್ಲ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ. ಅಂದ್ರೆ ಅರ್ಜಿಯನ್ನ ಹೇಗೆ ಹಾಕೊಳ್ಬೇಕು, ನೀವು ನೋಟಿಫಿಕೇಶನ್ ಹೇಗೆ ಡೌನ್ಲೋಡ್ ಮಾಡ್ಕೋಬೇಕು, ಮತ್ತೆ ಇನ್ನಿತರ ಎಲ್ಲ ವಿವರನ ತಿಳಿಸ್ಕೊಡ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ. ವಿಡಿಯೋ ಶುರು ಮಾಡೋಕ್ ಮುಂಚೆ ಇನ್ನು ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ವೇನ್ರಿ? ಇವಾಗ್ಲೇ ಆ ಸಬ್ಸ್ಕ್ರೈಬ್ ಬಟನ್ ನ ಪ್ರೆಸ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡಿದಾಗ ಹಲವಾರು ಜನರಿಗೆ ಈ ವಿಡಿಯೋ ತಲುಪತ್ತೆ, ಮತ್ತೆ ನಮಗೂ ಕೂಡ ವಿಡಿಯೋ ಮಾಡಬೇಕು ಅಂತ ಹೇಳಿ ಒಂದು ಪ್ರೋತ್ಸಾಹ ಸಿಗುತ್ತೆ. ದಯವಿಟ್ಟು ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಮತ್ತೆ ವಿಡಿಯೋ ಅಪ್ಲೋಡ್ ಆಗಿದ ತಕ್ಷಣ ನೋಟಿಫಿಕೇಶನ್ ಬರಬೇಕು ಅಂತ ಹೇಳಿದ್ರೆ ಆ ಬೆಲ್ ಐಕನ್ ನ ಕೂಡ ಪ್ರೆಸ್ ಮಾಡಿ. ಇವಾಗ ವಿಡಿಯೋನ ಶುರು ಮಾಡೋಣ. ಕಾಟನ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ ಅಂದ್ರೆ CCI ನವರು ಹುದ್ದೆಗಳಿಗೆ ಅರ್ಜಿಯನ್ನ ಕರೆದಿದ್ದಾರೆ. ಹಲವಾರು ಹುದ್ದೆ ಖಾಲಿ ಇದೆ. ಉದ್ಯೋಗ ಸ್ಥಳ ಹುಬ್ಬಳ್ಳಿ, ಕರ್ನಾಟಕ. ಯಾವ ಹುದ್ದೆ ಅಂತ ನೋಡಿದ್ರೆ ಫೀಲ್ಡ್ ಅಸಿಸ್ಟೆಂಟ್ ಆಫೀಸ್ ಕ್ಲರ್ಕ್ ಹುದ್ದೆ ಖಾಲಿ ಇದೆ. ಇದಕ್ಕೆ ತಿಂಗಳಿಗೆ 25,500 ರೂಪಾಯಿಂದ ಹಿಡಿದು 37,000 ರೂಪಾಯಿಗಳ ತನಕ ತಿಂಗಳಿಗೆ ಸಂಬಳ ಇರುವಂತಹ ಜಾಬ್ ಇದಾಗಿರುತ್ತೆ. ಇದಕ್ಕೆ ಸೆಲೆಕ್ಷನ್ ಪ್ರೋಸೆಸ್ ನ ವಿವರನ ತಿಳ್ಕೊಳ್ಳೋದಾದ್ರೆ ಲಿಖಿತ ಪರೀಕ್ಷೆ ಇರುತ್ತೆ, ಅಂದ್ರೆ ರಿಟರ್ನ್ ಟೆಸ್ಟ್ ಇರುತ್ತೆ. ಅದಾದ ನಂತರ ಇಂಟರ್ವ್ಯೂ ಇರುತ್ತೆ. ಇದಿಷ್ಟು ಸೆಲೆಕ್ಷನ್ ಪ್ರೋಸೆಸ್ ನ ವಿವರ. ನೆಕ್ಸ್ಟ್ ಅರ್ಜಿಯನ್ನ ಹೇಗೆ ಹಾಕೊಳ್ಳೋದು ಅನ್ನೋದ್ರ ವಿವರ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ದಯವಿಟ್ಟು ಈ ವಿಡಿಯೋಗೆ ಇನ್ನೂ ಲೈಕ್ ಮಾಡಿಲ್ಲ ಅಂದ್ರೆ ಆ ಲೈಕ್ ಬಟನ್ ನ ಪ್ರೆಸ್ ಮಾಡಿ. ಮತ್ತೆ ನಿಮಗೇನಾದ್ರೂ ಗೊತ್ತಿರಲಿಲ್ಲ ಅಂತ ಹೇಳಿದ್ರೆ ತಿಳಿಸ್ಕೊಡ್ತಾ ಇದೀವಿ. ವೆಬ್ಸೈಟ್ ನ ಶುರು ಮಾಡಿದ್ವಿ. ಯಾವ ವೆಬ್ಸೈಟ್ ಅಂತ ಕೇಳ್ತೀರಾ? ಅದೇ ವೆಬ್ಸೈಟ್ ಕಂಡ್ರಿ, prgovernmentjobs.com ಅಂತ ಹೇಳಿ. ಅಂದ್ರೆ prgovtjobs.com ಅಂತ ಹೇಳಿ ನಿಮಗೆ ಹೊಸ ವೆಬ್ಸೈಟ್ ನ ಕ್ರಿಯೇಟ್ ಮಾಡಿದೀವಿ. ಇದರ ಲಿಂಕು ಡಿಸ್ಕ್ರಿಪ್ಷನ್ ಮತ್ತೆ ಕಮೆಂಟ್ ಬಾಕ್ಸ್ ನಲ್ಲಿ ಕೊಟ್ಟಿದ್ವಿ. ಏನಕ್ಕೆ ವೆಬ್ಸೈಟ್ ಕ್ರಿಯೇಟ್ ಮಾಡಿದೀವಿ ಅಂದ್ರೆ ಯೂಟ್ಯೂಬ್ ನಲ್ಲಿ 2 ರಿಂದ 3 ಜಾಬ್ ಡೀಟೇಲ್ಸ್ ತಿಳಿಸ್ಕೊಡ್ಬೋದು ಪ್ರತಿದಿನಕ್ಕೆ. ಆದ್ರೆ ವೆಬ್ಸೈಟ್ ಕ್ರಿಯೇಟ್ ಮಾಡಿದ್ರೆ ಪ್ರತಿದಿನಕ್ಕೆ ಹಲವಾರು ಜಾಬ್ ಡೀಟೇಲ್ಸ್ ನ ತಿಳಿಸ್ಕೊಡ್ಬೋದು ಅಂತ ಹೇಳಿ ಕ್ರಿಯೇಟ್ ಮಾಡಿದ್ವಿ. ಇದನ್ನ ಸದುಪಯೋಗ ಪಡಿಸ್ಕೊಳ್ಳಿ. ಅದ್ರ ಕಮೆಂಟ್ ಬಾಕ್ಸ್ ಅಥವಾ ಡಿಸ್ಕ್ರಿಪ್ಷನ್ ಇಂದ ಕ್ಲಿಕ್ ಮಾಡಿದ್ರೆ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ ನಮ್ಮ ವೆಬ್ಸೈಟ್. ಇಲ್ಲಿ ಕರ್ನಾಟಕ ಗೌರ್ಮೆಂಟ್ ಜಾಬ್ಸ್, ಇಲ್ಲಿ ಸೆಂಟ್ರಲ್ ಗೌರ್ಮೆಂಟ್ 10th ಪಾಸ್ 12th ಪಾಸ್ ಡಿಗ್ರಿ ಜಾಬ್ಸ್, ಈ ತರ ಹಲವಾರು ಕೆಟಗರಿಯ ಜಾಬ್ಸ್ ಇದೆ. ನಿಮ್ಮ ಎಜುಕೇಶನ್ ಕ್ವಾಲಿಫಿಕೇಶನ್ಗೆ ಯಾವ್ದು ಸೂಟ್ ಆಗುತ್ತೆ ನೋಡಿ ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಸ್ಕ್ರೋಲ್ ಡೌನ್ ಮಾಡಿದ್ರೆ ಕನ್ನಡದಲ್ಲಿ ಕೂಡ ಬಟನ್ಸ್ ಗಳನ್ನ ಕೊಟ್ಟಿದೀವಿ. ಕನ್ನಡ, ಇಂಗ್ಲಿಷ್ ಯಾವ್ದ್ರಲ್ಲಿ ಬೇಕಾದ್ರೂ ಕ್ಲಿಕ್ ಮಾಡಬಹುದು. ಸ್ಕ್ರೋಲ್ ಡೌನ್ ಮಾಡಿದ್ರೆ ಇಲ್ಲಿ ಕರ್ನಾಟಕ ಗೌರ್ಮೆಂಟ್ ಜಾಬ್ಸ್, ಸೆಂಟ್ರಲ್ ಗೌರ್ಮೆಂಟ್ 10th ಪಾಸ್ ಜಾಬ್ಸ್ ನ ಲಿಸ್ಟ್ ಗಳನ್ನ ಕೊಟ್ಟಿದೀವಿ. ಇಲ್ಲಿ ಎಲ್ಲಾ ಲಿಸ್ಟ್ ನ ನೋಡ್ಕೋಬಹುದು. ಇಲ್ಲಿ ಸ್ಕ್ರೋಲ್ ಡೌನ್ ಮಾಡ್ಕೊಂಡು ನೋಡ್ಕೋಬಹುದು. ಮೊಬೈಲ್ ನಲ್ಲಿ ಆಗಿದ್ರು ಅಷ್ಟೇ ಇದನ್ನ ಸ್ಕ್ರೋಲ್ ಡೌನ್ ಮಾಡಿದ್ರೆ ನಿಮಗೆ ಡೀಟೇಲ್ಸ್ ಸಿಗುತ್ತೆ. ಕೆಳಗಡೆ ಮೋರ್ ಜಾಬ್ಸ್ ಅಂತಿದೆಯಲ್ಲ, ಇದನ್ನ ಕ್ಲಿಕ್ ಮಾಡಿದ್ರೆ ಇನ್ನು ಹಲವಾರು ಜಾಬ್ಸ್ ಓಪನ್ ಆಗುತ್ತೆ. ಕರ್ನಾಟಕ ಗೌರ್ಮೆಂಟ್ ಇಂದು, ಸೆಂಟ್ರಲ್ ಗೌರ್ಮೆಂಟ್ ಮತ್ತೆ 10th ಪಾಸ್ ಜಾಬ್ಸ್ ಇಂದು ಹಲವಾರು ಜಾಬ್ಸ್ ಡೀಟೇಲ್ಸ್ ಓಪನ್ ಆಗುತ್ತೆ. ಅದನ್ನ ಪಡ್ಕೊಳ್ಳಿ ಯಾವ ಜಾಬ್ ಡೀಟೇಲ್ಸ್ ಬೇಕು ಅಂತ. ಆದ್ರೆ ನೀವು ಕೇಳಬಹುದು, ಈ ವೆಬ್ಸೈಟ್ ನಲ್ಲಿ ಜಾಬ್ ಡೀಟೇಲ್ಸ್ ಅಪ್ಲೋಡ್ ಆಗಿದ ತಕ್ಷಣ ನಿಮಗೆ ಹೇಗೆ ಗೊತ್ತಾಗತ್ತೆ ಅಂತ ಹೇಳಿದ್ರೆ, ನಾವು ನಿಮಗೆ ವಾಟ್ಸ್ಆಪ್ ಮತ್ತೆ ಟೆಲಿಗ್ರಾಮ್ ಚಾನೆಲ್ ನಿಂದ ಲಿಂಕ್ ನ ಪ್ರೊವೈಡ್ ಮಾಡ್ತೀವಿ. ಸೊ ಅದನ್ನ ಫಾಲೋ ಮಾಡಿ. ಡಿಸ್ಕ್ರಿಪ್ಷನ್ ಮತ್ತೆ ಕಮೆಂಟ್ ಬಾಕ್ಸ್ ನಲ್ಲಿ ಈ ಸೋಷಿಯಲ್ ಮೀಡಿಯಾ ಚಾನಲ್ಸ್ ನ ಲಿಂಕ್ ಕೊಟ್ಟಿದ್ದೀನಿ ಡಿಸ್ಕ್ರಿಪ್ಷನ್ ನಲ್ಲಿ. ಅಲ್ಲಿಂದ ಕ್ಲಿಕ್ ಮಾಡಿದ್ರೆ ನೀವು ಟೆಲಿಗ್ರಾಮ್ ನ ಜಾಯ್ನ್ ಆಗ್ಬೋದು. ಅಲ್ಲಿಂದನೇ ಕ್ಲಿಕ್ ಮಾಡಿ ವಾಟ್ಸ್ಆಪ್ ಚಾನೆಲ್ ನ ಕೂಡ ಜಾಯ್ನ್ ಆಗ್ಬೋದು. ಪ್ರತಿದಿನ ಜಾಬ್ ಡೀಟೇಲ್ಸ್ ಅಪ್ಲೋಡ್ ಆಗಿದ ತಕ್ಷಣ ಈ ಜಾಬ್ ಡೀಟೇಲ್ಸ್ ಅಪ್ಲೋಡ್ ಆಗಿದೆ, ಇದರ ಲಿಂಕ್ ಅಂತ ಹೇಳಿ ನಿಮಗೆ ಪ್ರೊವೈಡ್ ಮಾಡ್ತೀವಿ. ಮತ್ತೆ ಕೊನೆ ದಿನಾಂಕ ಹತ್ತಿರ ಬರ್ತಿದ್ದಾಗೆ ಈ ಜಾಬ್ಸ್ ಕೊನೆಗೊಳ್ತಾ ಇದೆ ಅಂತ ಹೇಳಿ ಅದರ ಲಿಂಕ್ ಕೊಡ್ತೀವಿ. ನೀವು ಆದಷ್ಟು ಬೇಗ ಅರ್ಜಿಯನ್ನ ಹಾಕೊಳ್ಳಕ್ಕೆ ಹೆಲ್ಪ್ ಆಗುತ್ತೆ. ವಾಟ್ಸ್ಆಪ್ ಮತ್ತೆ ಟೆಲಿಗ್ರಾಮ್ ನ ಜಾಯ್ನ್ ಆಗೋದು ಮರಿಬೇಡಿ. ಇವಾಗ ಜಾಬ್ ಡೀಟೇಲ್ಸ್ ನ ಮುಂದುವರ್ಸೋಣ. ಅರ್ಜಿಯನ್ನ ನೀವು ಹೇಗೆ ಹಾಕೊಳ್ಬೇಕು ಅಂತ ಹೇಳಿದ್ರೆ, ನಿಮಗೆ ಅಪ್ಲಿಕೇಶನ್ ಫಾರಂ ಸಿಗುತ್ತೆ. ಅದನ್ನ ಡೌನ್ಲೋಡ್ ಮಾಡಿ ಪ್ರಿಂಟ್ ಔಟ್ ತಗೊಂಡು ಎಲ್ಲ ಫಿಲಪ್ ಮಾಡಿ ನೀವು ವಾಕ್ ಇನ್ ಇಂಟರ್ವ್ಯೂ ದಿವಸ ಅದನ್ನ ತಗೊಂಡು ಹೋಗ್ಬೇಕಾಗತ್ತೆ. ಗೊತ್ತಾಯ್ತಲ್ವಾ? ಅಂದ್ರೆ ಅಪ್ಲಿಕೇಶನ್ ಫಾರಂ ಕೂಡ ಇದೆ, ಬಟ್ ನೀವು ಹಾಕೋ ಅಗತ್ಯ ಇಲ್ಲ. ವಾಕ್ ಇನ್ ಇಂಟರ್ವ್ಯೂ ದಿವಸ ತಗೊಂಡು ಹೋಗ್ಬೇಕು. ಯಾವ ಅಡ್ರೆಸ್ ಅಲ್ಲಿ ನೀವು ವಾಕ್ ಇನ್ ಇಂಟರ್ವ್ಯೂನ ಅಟೆಂಡ್ ಮಾಡಬೇಕು ಅಂತ ಹೇಳಿ ತಿಳಿಸ್ಕೊಡ್ತಾ ಇದ್ದೀನಿ. ಡೆಪ್ಯೂಟಿ ಜನರಲ್ ಮ್ಯಾನೇಜರ್, ದಿ ಕಾಟನ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್, 3rd ಫ್ಲೋರ್, WB ಪ್ಲಾಜಾ, ಆಪೋಸಿಟ್ ನಾರ್ತ್ ಟ್ರಾಫಿಕ್ ಪೊಲೀಸ್ ಸ್ಟೇಷನ್, ನ್ಯೂ ಕಾಟನ್ ಮಾರ್ಕೆಟ್, ಹುಬ್ಳಿ 580029. ಈ ಅಡ್ರೆಸ್ಗೆ ನೀವು ಹಾಜರಿರ್ಬೇಕಾಗತ್ತೆ. ಗೊತ್ತಾಯ್ತಲ್ವಾ? ಯಾವತ್ತು ಅಂತ ಹೇಳಿದ್ರೆ ಬೇರೆ ಬೇರೆ ಜಾಬಿಗೆ ಬೇರೆ ಬೇರೆ ವಾಕ್ ಇನ್ ಇಂಟರ್ವ್ಯೂ ಇದೆ, ಅದನ್ನ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಏನೇನ್ ಡಾಕ್ಯುಮೆಂಟ್ ನೀವು ರೆಡಿ ಇಟ್ಕೋಬೇಕು ಅಂತ ಹೇಳಿ ತಿಳಿಸ್ಕೊಡ್ತೀನಿ. ಬರೆದಿಟ್ಕೊಳ್ಳಿ, ಅಥವಾ ಬೇಕು ಅಂತ ಹೇಳಿದ್ರೆ ನೋಟ್ ಡೌನ್ ಮಾಡ್ಕೊಳ್ಳಿ. ಮೊದಲನೇದಾಗಿ ನಿಮ್ಮ ರೆಸ್ಯೂಮೆ ಬೇಕಾಗುತ್ತೆ. ರೆಸ್ಯೂಮೆ ರೆಡಿ ಮಾಡಿ ಇಟ್ಕೊಳ್ಳಿ. ರೆಸ್ಯೂಮೆ ಇಲ್ಲ ಅಂತ ಹೇಳಿದ್ರೆ ಆದಷ್ಟು ಬೇಗ ತಯಾರು ಮಾಡಿ ಇಟ್ಕೊಳ್ಳಿ. ನೆಕ್ಸ್ಟ್ ನಿಮಗೆ ಏಜ್ ಪ್ರೂಫಿಗೆ SSLC ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ, ಅಥವಾ
ಡೇಟ್ ಆಫ್ ಬರ್ತ್ ಸರ್ಟಿಫಿಕೇಟ್ ಇದ್ರೂ ಕೂಡ ಆಗುತ್ತೆ. ನೆಕ್ಸ್ಟ್ ID ಪ್ರೂಫ್ ಅಂದ್ರೆ ಫೋಟೋ ಇರುವಂತಹ ID ಪ್ರೂಫ್ ಬೇಕಾಗುತ್ತೆ. ಆಧಾರ್ ಕಾರ್ಡ್, ವೋಟರ್ ID ಅಥವಾ ಪಾನ್ ಕಾರ್ಡ್ ಈ ತರ ಡಾಕ್ಯುಮೆಂಟ್ಸ್ ನ ರೆಡಿ ಇಟ್ಕೊಳ್ಳಿ. ಮತ್ತೆ ನಿಮ್ಮ ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗುತ್ತೆ. ಇದಿಷ್ಟನ್ನು ರೆಡಿ ಮಾಡಿ ಇಟ್ಕೊಳ್ಳಿ ವಾಕಿನ್ ಇಂಟರ್ವ್ಯೂ ಹೋಗೋಕ್ಕೂ ಮುಂಚೆ. ಮತ್ತೆ 2 ಸೆಟ್ ಜೆರಾಕ್ಸ್ ಕಾಪಿ ಕೂಡ ಇಟ್ಕೊಂಡು ವಾಕಿನ್ ಇಂಟರ್ವ್ಯೂನ ಹಾಜರಾಗಿ. ಯಾಕಂದ್ರೆ ಅವರಿಗೆ ಒಂದು ಕಾಪಿ ಕೊಡ್ಬೇಕಾಗಿ ಬಂದ್ರೆ ಅಥವಾ ಇನ್ನೊಂದು ಎಕ್ಸ್ಟ್ರಾ ಕಾಪಿ ಬೇಕಾದ್ರೆ ಸೊ ಅದಕ್ಕೆ ಬೇಕಾಗುತ್ತೆ 2 ಕಾಪಿ ಜೆರಾಕ್ಸ್ ಮಾಡಿ ಇಟ್ಕೊಂಡಿರಿ. ನೋಟಿಫಿಕೇಶನ್ ಓದ್ಕೊಳ್ಳಿ, ನಿಮಗೂ ಕೂಡ ಗೊತ್ತಾಗುತ್ತೆ. ನೋಟಿಫಿಕೇಶನ್ ರಿಲೀಸ್ ಆಗಿದ್ದ ದಿನಾಂಕ 29 ಆಗಸ್ಟ್. ವಾಕಿನ್ ಇಂಟರ್ವ್ಯೂ ಇರೋದು 18 ಸೆಪ್ಟೆಂಬರ್. ಆದರೆ ಬೇರೆ ಬೇರೆ ಹುದ್ದೆಗೆ ಬೇರೆ ಬೇರೆ ಇದೆ. ಫೀಲ್ಡ್ ಅಸಿಸ್ಟೆಂಟ್ ಹುದ್ದೆಗೆ 17 ಸೆಪ್ಟೆಂಬರ್ ಇರುತ್ತೆ. ಆಫೀಸ್ ಕ್ಲರ್ಕ್ ಜನರಲ್ ಹುದ್ದೆಗೆ 17 ಸೆಪ್ಟೆಂಬರ್ ಇರುತ್ತೆ. ಅದೇನಾದ್ರೂ ನೀವು ಆಫೀಸ್ ಕ್ಲರ್ಕ್ ಅಕೌಂಟ್ಸ್ ಹುದ್ದೆಗೆ ಅರ್ಜಿಯನ್ನು ಹಾಕ್ತಾ ಇದ್ದೀರಾ ಅಂತ ಹೇಳಿದ್ರೆ 18 ಸೆಪ್ಟೆಂಬರ್ 2025ಕ್ಕೆ ನೀವು ಹಾಜರಿರ್ಬೇಕಾಗತ್ತೆ. ಬೆಳಗ್ಗೆನೆ ಹಾಜರಿರಿ. ನೆಕ್ಸ್ಟ್ ನಿಮಗೆ ನೋಟಿಫಿಕೇಶನ್ ಮತ್ತೆ ಅಪ್ಲಿಕೇಶನ್ ಡೌನ್ಲೋಡ್ ಮಾಡೋದು ತಿಳಿಸ್ಕೊಡ್ತೀನಿ. ನಿಮಗೆ ಡಿಸ್ಕ್ರಿಪ್ಷನ್ ಮತ್ತೆ ಕಮೆಂಟ್ ಬಾಕ್ಸ್ ನಲ್ಲಿ ಲಿಂಕ್ ಕೊಟ್ಟಿದ್ದೀನಿ ಅಂತ ಹೇಳಿದ್ನಲ್ಲ, ಅದರಲ್ಲಿ 2ನೇ ಲಿಂಕ್ ನ ಕ್ಲಿಕ್ ಮಾಡಿದ್ರೆ ಈ CCI ನ ಕಾಟನ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ ಪೇಜ್ ಓಪನ್ ಆಗುತ್ತೆ. ಅಲ್ಲಿ ಫುಲ್ ಸ್ಕ್ರೋಲ್ ಡೌನ್ ಮಾಡಿ ಕೆಳಗಡೆ ಬನ್ನಿ. ಅಫಿಷಿಯಲ್ ನೋಟಿಫಿಕೇಶನ್ ಅಂತಿದೆಯಲ್ಲ, ಇದನ್ನ ಕ್ಲಿಕ್ ಹಿಯರ್ ಇದೆಯಲ್ಲ ಅದನ್ನ ಕ್ಲಿಕ್ ಮಾಡಿ. ನಿಮಗೆ ಫಸ್ಟ್ ನೋಟಿಫಿಕೇಶನ್ ಸಿಗುತ್ತೆ. ಇಲ್ಲಿ ಎಲ್ಲ ಡೀಟೇಲ್ಸ್ ನ ತಿಳ್ಕೊಳ್ಳಿ. ಅದಾದ ನಂತರ ಅದರ ಕೆಳಗಡೆನೆ ನಿಮಗೆ ಅಪ್ಲಿಕೇಶನ್ ಫಾರಂ ಕೂಡ ಸಿಗುತ್ತೆ. ಇದನ್ನ ಫಿಲ್ಅಪ್ ಮಾಡಿ, ಎಲ್ಲ ಡೀಟೇಲ್ಸ್ ನ ಫಿಲ್ಅಪ್ ಮಾಡಿ, ಅದ್ರ ಜೊತೆಗೆ ಡಾಕ್ಯುಮೆಂಟ್ಸ್ ಎಲ್ಲ ಇಟ್ಕೊಂಡು ವಾಕ್ ಇನ್ ಇಂಟರ್ವ್ಯೂನ ಅಟೆಂಡ್ ಮಾಡೋದಕ್ಕೆ ಹೋಗಿ. ಗೊತ್ತಾಯ್ತಲ್ವಾ ಹೇಗೆ ಅರ್ಜಿಯನ್ನ ಡೌನ್ಲೋಡ್ ಮಾಡ್ಕೊಳ್ಬೇಕು, ನೋಟಿಫಿಕೇಶನ್ ಹೇಗೆ ಡೌನ್ಲೋಡ್ ಮಾಡ್ಕೋಬೇಕು ಅಂತ ಹೇಳಿ. ನೀವು ನೋಟಿಫಿಕೇಶನ್ ನ ಪ್ರಿಂಟ್ಔಟ್ ತೆಗೆಯೋ ಅಗತ್ಯ ಇಲ್ಲ. ಇಲ್ಲಿ 9 ಪೇಜಸ್ ಇದೆ, 9 ನೀವು ತೆಗೆಯೋ ಅಗತ್ಯ ಇಲ್ಲ. ಸ್ಟಾರ್ಟಿಂಗ್ ಪೇಜಸ್ ನ ಬಿಡಿ, ನೋಟಿಫಿಕೇಶನ್ ಏನ್ ಪ್ರಿಂಟ್ ಮಾಡೋ ಅಗತ್ಯ ಇಲ್ಲ. ಅಪ್ಲಿಕೇಶನ್ ಫಾರಂ ಅಂತಿದೆಯಲ್ಲ 5ನೇ ಪೇಜ್ ಇಂದ ನೀವು ಪ್ರಿಂಟ್ಔಟ್ ತಗೊಳ್ಳಿ. ಗೊತ್ತಾಯ್ತಲ್ವಾ. ನೆಕ್ಸ್ಟ್ ಅಫಿಷಿಯಲ್ ವೆಬ್ಸೈಟ್ ಅಡ್ರೆಸ್ ಬೇಕು ಅಂತ ಹೇಳಿದ್ರೆ cotcorp.org.in cotcorp.org.in ಇದು ಅಫಿಷಿಯಲ್ ವೆಬ್ಸೈಟ್ ಅಡ್ರೆಸ್. ಇಲ್ಲಿಂದ ಕೂಡ ನೀವು ಜಾಬ್ ಡೀಟೇಲ್ಸ್ ನ ತಿಳ್ಕೋಬಹುದು. ಇವಾಗ ವಯೋಮಿತಿಯ ಡೀಟೇಲ್ಸ್ ನ ತಿಳ್ಕೊಳ್ಳೋಣ. ಮ್ಯಾಕ್ಸಿಮಮ್ 35 ವರ್ಷದವ್ರ ತನಕನು ಅರ್ಜಿಯನ್ನ ಹಾಕೋಬಹುದು. ಅಂದ್ರೆ ಗರಿಷ್ಠ 35 ವರ್ಷ. OBC ಕ್ಯಾಟಗರಿ ಅವರಿಗೆ ಕೆಲವೊಂದು ಕ್ಯಾಟಗರಿ ಅವರಿಗೆ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ, ಅಂದ್ರೆ ವಯೋಮಿತಿಯ ಸಡಿಲಿಕೆಯನ್ನ ಕೊಟ್ಟಿದ್ದಾರೆ. ಕೆಲವೊಂದು ಸಬ್ಸ್ಕ್ರೈಬರ್ಸ್ ಕೇಳ್ತಾ ಇದ್ರೆ ರಿಲ್ಯಾಕ್ಸೇಷನ್ ಅಥವಾ ಸಡಿಲಿಕೆ ಅಂದ್ರೆ ಏನು ಅಂತ ಹೇಳಿ, ಅದನ್ನ ಕೂಡ ಹೇಳ್ತಾ ಇದೀನಿ ನೋಡಿ. ಅಂದ್ರೆ ಗರಿಷ್ಠ 35 ವರ್ಷ ಅಂತ ಕೊಟ್ಟಿರ್ತಾರೆ. ಆದ್ರೆ ಸಡಿಲಿಕೆ ಅಂದ್ರೆ ಏನು ಅಂದ್ರೆ ಕೆಲವೊಂದು ಕ್ಯಾಟಗರಿ ಅವರು ಇನ್ನು ಎಕ್ಸ್ಟ್ರಾ ವರ್ಷ ತನಕನೂ ಹಾಕೋಬಹುದು. ಅಂದ್ರೆ OBC ಕ್ಯಾಟಗರಿ ಅವರಾಗಿದ್ರೆ ನೀವು 3 ವರ್ಷದ ಸಡಿಲಿಕೆ ಕೊಟ್ಟಿದ್ದಾರೆ, ಅಂದ್ರೆ 38 ವರ್ಷದವರ ತನಕನೂ ಅರ್ಜಿ ಹಾಕೊಳ್ಬಹುದು. SC/ST ಕ್ಯಾಟಗರಿ ಅವರಿಗೆ 5 ವರ್ಷಗಳ ಸಡಿಲಿಕೆ ಕೊಟ್ಟಿದ್ದಾರೆ, ಅಂದ್ರೆ SC/ST ಕ್ಯಾಂಡಿಡೇಟ್ಸ್ 40 ವರ್ಷದವರ ತನಕನೂ ಅರ್ಜಿಯನ್ನ ಹಾಕೊಳ್ಬಹುದು. PH ಅಂತ ಹೇಳಿದ್ರೆ ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್ ಕ್ಯಾಂಡಿಡೇಟ್ಸ್ ಗಳಿಗೆ 10 ವರ್ಷಗಳ ಸಡಿಲಿಕೆ ಕೊಟ್ಟಿದ್ದಾರೆ. ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್ಸ್ ಆಗಿ ನೀವು OBC ಕ್ಯಾಟಗರಿಗೆ ಬಿಲಾಂಗ್ ಆಗ್ತಾ ಇದ್ದೀರಾ ಅಂದ್ರೆ 13 ವರ್ಷಗಳ ಸಡಿಲಿಕೆಯನ್ನ ಕೊಟ್ಟಿದ್ದಾರೆ. ಮತ್ತೆ ಫಿಸಿಕಲಿ ಹ್ಯಾಂಡಿಕ್ಯಾಪ್ ಆಗಿ SC/ST ಕ್ಯಾಟಗರಿ ಆಗಿದ್ರೆ 15 ವರ್ಷಗಳ ಸಡಿಲಿಕೆಯನ್ನ ಕೊಟ್ಟಿದ್ದಾರೆ. ಅಂದ್ರೆ 35 ಪ್ಲಸ್ 15 ಅಂತ ಹೇಳಿದ್ರೆ 50 ವರ್ಷದವ್ರ ತನಕನೂ ಅರ್ಜಿಯನ್ನ ಹಾಕೊಳ್ಬಹುದು. ಆದ್ರೆ ನಿಮ್ಮ ಹತ್ರ ಎಲ್ಲಾ ಸರ್ಟಿಫಿಕೇಟ್ಸ್ ಇರ್ಬೇಕಾಗುತ್ತೆ. OBC ಸರ್ಟಿಫಿಕೇಟ್ ಮತ್ತೆ SC/ST ಆಗಿದ್ರೆ ಜಾತಿ ಪ್ರಮಾಣ ಪತ್ರ, ಮತ್ತೆ ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ಆಗಿದ್ರೆ ನಿಮ್ಮ ಹತ್ರ ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ಸರ್ಟಿಫಿಕೇಟ್ ಇರಬೇಕಾಗುತ್ತೆ. ಮತ್ತೆ ಫಿಸಿಕಲಿ ಹ್ಯಾಂಡಿಕ್ಯಾಪ್ ಆಗಿ OBC ಅಥವಾ SC/ST ಕ್ಯಾಟಗರಿ ಆಗಿದ್ರೆ ನಿಮ್ಮ ಹತ್ರ ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ಅಂದ್ರೆ ಅಂಗವಿಕಲತೆಯನ್ನ ಪ್ರೂವ್ ಮಾಡುವಂತ ಪ್ರಮಾಣ ಪತ್ರ ಇರಬೇಕು. ಮತ್ತೆ ಜಾತಿ ಪ್ರಮಾಣ ಪತ್ರ ಕೂಡ ನಿಮ್ಮ ಹತ್ರ ಇರಬೇಕಾಗತ್ತೆ. ನೆಕ್ಸ್ಟ್ ಎಜುಕೇಶನ್ ಕ್ವಾಲಿಫಿಕೇಶನ್ ನೋಡುವುದಾದ್ರೆ ಫೀಲ್ಡ್ ಅಸಿಸ್ಟೆಂಟ್ ಹುದ್ದೆಗೆ BSc ಅಥವಾ ಗ್ರಾಜುಯೇಷನ್ ಆಗಿರಬೇಕು. ಆಫೀಸ್ ಕ್ಲರ್ಕ್ ಜನರಲ್ ಹುದ್ದೆಗೆ ಗ್ರಾಜುಯೇಷನ್ ಆಗಿರಬೇಕು. ಆಫೀಸ್ ಕ್ಲರ್ಕ್ ಅಕೌಂಟ್ಸ್ ಹುದ್ದೆಗೆ BCom ಆಗಿರೋರು ಅರ್ಜಿಯನ್ನ ಹಾಕೊಳ್ಬಹುದು. ಸ್ಯಾಲರಿಯನ್ನ ತಿಳ್ಕೊಳ್ಳೋದಾದ್ರೆ ಫೀಲ್ಡ್ ಅಸಿಸ್ಟೆಂಟ್ ಹುದ್ದೆಗೆ 37,000 ರೂಪಾಯಿ ಇರುತ್ತೆ. ಆಫೀಸ್ ಕ್ಲರ್ಕ್ ಜನರಲ್ ಹುದ್ದೆಗೆ 25,500 ರೂಪಾಯಿ ಇರುತ್ತೆ. ಆಫೀಸ್ ಕ್ಲರ್ಕ್ ಅಕೌಂಟ್ಸ್ ಹುದ್ದೆಗೆ 25,500 ರೂಪಾಯಿ ಸ್ಯಾಲರಿ ಇರುತ್ತೆ. ಇದಿಷ್ಟು ಈ ಜಾಬ್ ನ ವಿವರ. ನಿಮಗೆ ಏನೇ ಡೌಟ್ಸ್ ಅಥವಾ ಕ್ವಶನ್ಸ್ ಇದೆ ಅಂತ ಹೇಳಿದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ, ನಾವು ಉತ್ತರ ಕೊಡೋದಕ್ಕೆ ಪ್ರಯತ್ನ ಮಾಡ್ತೀವಿ. ಇನ್ನೊಂದು ಜಾಬ್ ವಿಡಿಯೋ ಜೊತೆ ಸಿಗೋಣ. ಬಾಯ್ ಬಾಯ್.